ಸರ್ ಅದೇ ಬೇನಾಮಿ ಹೆಸರಲ್ಲಿ ಸಾಕಷ್ಟು ಆಸ್ತಿಗಳನ್ನು ಮಾಡಿರೋಂಥದ್ದು ಈಗಾಗಲೇ ಗೊತ್ತಾಗಿರುತ್ತೆ ಅದು. ಉದಾಹರಣೆಗೆ ಸಿದ್ದರಾಮಯ್ಯ ಒಂದು ಪ್ರಕರಣ ತಗೊಂಡ್ರೆ ಅವರು ಅವ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಲ್ಲಿ ಆಸ್ತಿನ ಖರೀದಿ ಮಾಡಿ ಆ ನಂತರ ತಮ್ಮ ಹೆಂಡತಿಗೆ ವರ್ಗಾವಣೆ ಮಾಡ್ಕೊಂಡಿರೋಂಥದ್ದು. ಅದು ಇವತ್ತಿಂದಲ್ಲ, ಹಲವಾರು ವರ್ಷಗಳಿಂದ ಕೂಡ ಈ ಪ್ರಕ್ರಿಯೆ ನಡೆದಿರೋದು ಕಂಡು ಬಂದಿದೆ. ಈ ಎಲ್ಲ ದಾಖಲಾತಿಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ನಾವು ಸಲ್ಲಿಸಿ ಆ ಒಂದು ವಾದವನ್ನು ಮಂಡನೆ ಮಾಡಿದ್ರೆ ಖಂಡಿತವಾಗ್ಲೂ ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿನ ಪುರಸ್ಕರಿಸಿ ಇವ್ರನ್ನೆಲ್ಲರನ್ನೂ ಕೂಡ ಆರೋಪಿತರು ಅಂತ ಪರಿಗಣಿಸಿ ವಿಚಾರಣೆಗೆ ಒಳಪಡಿಸುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಸರ್ ಯಾವ ಮುಗ್ಧನೂ ಅಲ್ಲ ಸರ್, ಇವರ ಒಂದು ಬೇನಾಮಿ ಎಲ್ಲದಕ್ಕೂ ಕೂಡ ಅವರು ಸೂತ್ರಧಾರಾಗಿ ಕೆಲಸ ಮಾಡ್ತಾರಂಥದ್ದು. ಅದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದೆ. ಅವೆಲ್ಲವನ್ನೂ ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟು ಇವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಅಕ್ರಮ ವ್ಯವಹಾರ ನಡೆಸಿದರೆ ತಮ್ಮ ಅಧಿಕಾರ ಪ್ರಭಾವನ ಬಳಸ್ಕೊಂಡಿರೋದನ್ನು ಸ್ಪಷ್ಟ ಪಡಿಸೋದಕ್ಕೆ ಬೇಕಾದ ಎಲ್ಲ ಸಾಕ್ಷ್ಯ ನನ್ನ ಹತ್ರ ಇದೆ.